ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹಲೋ ಪದ್ದು. ಅತ್ಯವ ಹೇಗಿದ್ದೀರಾ? ನಾವು ಸಂದಾಕಿದೀವಿ. ನಿಂಗೇನಾಯ್ತವ? ಧ್ವನಿ ಯಾಕೆ ಸಪ್ಕೈತೆ? ಏನಿಲ್ಲ, ಸ್ವಲ್ಪ ಜ್ವರ ಅಷ್ಟೆ. 3 ಹೊತ್ತು ಚಿಂತೆ ಮಾಡ್ಕೊಂಡಿದ್ರೆ ಇನ್ನೇನಾಯ್ತೈತೆ ಹೇಳು? ಆಸ್ಪತ್ರೆಗೆ ಹೋಗ್ಬಿಟ್ ಬಾರವಾ. ಅದು ಬಿಡಿ, ಪೂರ್ವಿ ಆರಾಮಾಗಿದ್ದಾಳ? ಅವಳಿಗೇನಾಯ್ತೆ? ಅವಳು ಸಂದಾಕೆ ಇದ್ದಾಳೆ. ಅದ್ರಾಗೂ ಇಲ್ಲಿಗೆ ಬಂದ್ಮೇಲೆ ಅವಳ ಮನ್ಸೋಸಿ ಅಗ್ರ ಆಗೈತೆ ಕಣವ. ಯಾಕೆ ಹಂಗೆ ಹೇಳ್ತಿದ್ದೀರಾ ಅತ್ಯವ? ಅಂದ್ರೆ ಪೂರ್ವಿ ಅಲ್ಲಿದ್ರೆ ಚೆನ್ನಾಗಿರ್ತಾಳೆ ಅಂತ ನಿಮ್ಮ ಮಾತಿನ ಅರ್ಥ? ಹಂಗೆಲ್ಲ ಏನಿಲ್ಲ. 1 ವಾರ ಕಳೆದ್ಮೇಲೆ ಅವಳು ಇಲ್ಲಿಗೆ ಬರ್ತಾಳಲ್ಲ. ನಾನ್ ನೆನ್ನೆನೆ ಹೇಳ್ದೆ ತಾನೆ ಮತ್ತ ಮನೆಗೆ ಅವಳು ವಾಪಸ್ ಬರಕಿಲ್ಲ ಅಂತ. ಏನು, ಪೂರ್ವಿ ಮತ್ತೆ ವಾಪಸ್ ಈ ಮನೆಗೆ ಬರೋದಿಲ್ವಾ? ಏನ್ ಹೇಳ್ತಿದ್ದೀರಾ ಅತ್ಯವ? ಪೂರ್ವಿ ಏನಾದ್ರೂ ಬರ್ಲಿಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬರ್ತೀನಿ ಅವಳನ್ನ ಕರ್ಕೊಂಡು ಹೋಗೋಕೆ. ನೋಡ್ತೀರಿ. ಸಾಕ್ ಸುಮ್ಕಿರವ್ವ, ಕರ್ಕೊಂಡು ಹೋಗ್ ಬರ್ತಾಳಂತೆ. ಆ ಮನೇಲಿ ಏನೈತೆ ಅಂತ ಕರ್ಕೊಂಡು ಹೋಗ್ ಬರ್ತೀಯ? ಓ, ಪೂರ್ವಿ ಕತ್ತಲ್ಲಿ ತಾಳಿ ಅದಕ್ಕೆ ತಾನೇ ನೀನ್ ಕರ್ಕೊಂಡು ಹೋಗ್ ಬರ್ತೀನಿ ಅಂತಿರೋದು? ಸರಿ ಬಿಡು, ಇನ್ ಮುಂದಕ್ಕೆ ಅದ್ ಇರಕ್ಕಿಲ್ಲ. ನಾನ್ ಇವತ್ತ ತಾಳಿಯ ತೆಗಿಸ್ತಾ ಇದ್ದೀನಿ. ಒಬ್ಬ ಗುರುಗಳ ಹತ್ರ ಕರ್ಕೊಂಡೋಗಿ ಯಾವ ಅಪಾಯನೂ ಆಗ್ದಂಗೆ ಇವತ್ತ ತಾಳಿಯ ತೆಗಿಸ್ಬಿಡ್ತೀನಿ. ಅತ್ಯವ ಏನ್ ಹೇಳ್ತಿದ್ದೀರಾ? ನಿಮ್ ಕೈ ಮುಗಿತೀನಿ, ದಯವಿಟ್ಟು ಅಂತ ಕೆಲ್ಸ ಮಾತ್ರ ಮಾಡ್ಬೇಡಿ. ಪೂರ್ವಿತ ಅಮ್ಮಾಜಿ, ನಂದನ್ ಪದ್ಮಿನಿ ಸಂಬಂಧ ಈಗ ಹೇಗಿದೆ ಅಂತ ತಿಳ್ಕೊತೀನಿ ಅಂದ್ರಲ್ಲ, ಏನಾದರೂ ಗೊತ್ತಾಯ್ತಾ? ಈಗಲೇ ನನಗೇನು ಗೊತ್ತಾಗ್ತಾ ಇಲ್ಲ ನರೇಂದ್ರ. ಪದ್ಮಿನಿ ಪೂರ್ವಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳೆ. ಅವಳು ಒಳ್ಳೇದಾಗ್ಲಿ ಅಂತ ಬಯಸ್ತಾಳೆ. ಪಾಪ ತಾನು ಮಾಡಿದ ತಪ್ಪಿಗೆ ಪೂರ್ವಿ ತಾಳಿ ಕಟ್ಟಿಸ್ಕೊಳ್ಳೋ ಹಾಗಾಯ್ತಲ್ಲ ಅನ್ನೋ ಕಾರಣಕ್ಕೆ ಅವಳಿಗೆ ಪಶ್ಚಾತ್ತಾಪ ಆಗಿರ್ಬೇಕು. ಅದೇ ಕಾರಣಕ್ಕೆ ಪ್ರೀತಿ ಜೊತೆಗೆ ಅವಳಿಗೆ ಕನಿಕರನೂ ಹೆಚ್ಚಾಗಿರ್ಬೇಕು. ನಮ್ಮ ನಂದನ್ ಬಗ್ಗೆ ಅಂತೂ ಕೇಳದೇ ಬೇಡ. ಯಾವಾಗಲೂ ಪದ್ಮಿನಿ ಪದ್ಮಿನಿ ಅಂತ ಅವಳದೇ ಜಪ ಮಾಡ್ತಿರ್ತಾನೆ. ಆದರೆ ಒಂದಂತೂ ನಿಜ ನರೇಂದ್ರ, ನಂದನ್ನು ಪದ್ಮಿನಿ ಸಂಬಂಧ ಪ್ರೀತಿ ಬಿಟ್ಟು ಬೇರೆ ಯಾವ ಹಂತಕ್ಕೂ ಹೋಗಿಲ್ಲ. ಅವರಿಬ್ರು ದೂರನೇ ಇದ್ದಾರೆ ಅಂತ ನನಗನ್ಸತ್ತೆ. ಈಗ ಪ್ರೀತಿನೇ ಅಲ್ವಾ ಅಮ್ಮಾಜಿ ಸಮಸ್ಯೆ ಆಗಿರೋದು? ಹೌದು, ಅದಿರ್ಲಿಲ್ಲ ಅಂದಿದ್ರೆ ಪದ್ಮಿನಿ ನೀನು ನಂದನ್ ಹೆಂಡತಿಯಲ್ಲ, ಪೂರ್ವಿ ಅವನ ಹೆಂಡತಿ ಅಂತ ಹೇಳ್ಬಿಡ್ತಿದ್ದೆ. ಆದ್ರೆ ಈಗ ಆಗ್ತಾ ಇಲ್ಲ. ಉಸಿರು ಕಟ್ಟತ್ತೆ, ಭಯ ಆಗತ್ತೆ. ಪದ್ಮಿನಿ ಹತ್ರನೂ ಅಷ್ಟೇ, ನನಗೆ ಎಲ್ಲ ಸತ್ಯ ಗೊತ್ತು ಅಂತ ಧೈರ್ಯವಾಗಿ ಅವಳಿಗೂ ಹೇಳೋದಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಬೈದು ಹೆದರಿಸಿ ಗದರಿಸಿ ಹೇಳಿ ಸರಿ ಮಾಡುವಂಥದ್ದಲ್ಲ. ಏನು ಮಾಡೋದು? ಇದೆಂಥ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು ಅಮ್ಮಾಜಿ. ಹೌದು, ಒಂದು ಕಡೆ ಮೊಮ್ಮಗನ ಮೇಲೆ ಪ್ರೀತಿ, ಇನ್ನೊಂದು ಕಡೆ ಆ ದೇವ್ರು ಬೆಸ್ತಿರೋ ಬ್ರಹ್ಮಗಂಟು. ಒಂದು ಸರ್ತಿ ಹೇಳುತ್ತೆ, ಆ ದೇವ್ರು ಬೆಸ್ತಿರೋ ಬ್ರಹ್ಮಗಂಟಿಗೆ ನೀನು ಬೆಲೆ ಕೊಡು, ಅದೇ ಸರಿ ಅನ್ನತ್ತೆ. ಆದ್ರೂ ಯಾಕೋ ಮನಸ್ಸಿಗೆ ಗೊಂದಲ. ಯಾವ್ದು ಹೇಳಬೇಕೋ ಬೇಡವೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಅಮ್ಮಾಜಿ, ನನಗಂತೂ ನಮ್ಮ ನಂದನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವನ್ ಪದ್ಮಿನಿ ಜೊತೆ ಆನಂದವಾಗಿ ಜೀವನ ಮಾಡ್ಲಿ ಅನ್ಸುತ್ತೆ. ಆದ್ರೆ ನನ್ನ ಮನಸ್ಸಿನ ತಕ್ಕಡಿಲಿ ಮದುವೆನಾ ಪ್ರೀತಿನ ಅಂತ ತೂಕ ಹಾಕಿ ನೋಡಿದಾಗ ಹೆಚ್ಚು ತೂಕವಾದದ್ದು ಮದುವೆನೇ ಅಂತ ತೋರಿಸ್ತಾ ಇದೆ. ಏನ್ ಬೇಕಾದ್ರೂ ಆಗ್ಲಿ, ನಾನಂತೂ ಇದೆಲ್ಲ ಒಂದು ತೀರ್ಮಾನಕ್ಕೆ ಬರೋವರೆಗೂ ಪದ್ಮಿನಿ ನಂದನ್ನ ಜೊತೆಲಿರೋದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ.
ಪದ್ಮಿನಿ, ಗಂಜಿ ತಗೋ. ಏನೋ ಹುಷಾರಿಲ್ವಂತೆ, ಏನಾದ್ರೂ ಪ್ರಾಬ್ಲಮಾ? ಏನಿಲ್ಲ, ಸ್ವಲ್ಪ ಜ್ವರ ಅಷ್ಟೆ. ಅದಲ್ಲ, ನೀನು ಫೋನಲ್ಲಿ ಏನೋ ಮಾತಾಡ್ತಿದ್ಯಲ್ಲ, ಅದೇನಾದ್ರೂ ಪ್ರಾಬ್ಲಮ್ಮಾ ಅಂದೆ. ಇಲ್ಲ ಇಲ್ಲ. ಅಲ್ಲ, ನಾನು ಬಂದಿದ ತಕ್ಷಣ ನೀನು ಕಾಲ್ ಕಟ್ ಮಾಡ್ದ್ಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ನಾನು ಬಂದಿದ್ದು ನಿಂಗೆ ಡಿಸ್ಟರ್ಬ್ ಆಯ್ತೇನೋ? ಹಂಗೆಲ್ಲ ಏನಿಲ್ಲ, ಅತ್ತೆ ಒಂದ್ ಜೊತೆ ಮಾತಾಡ್ತಿದ್ದೆ ಅಷ್ಟೆ. ಸರಿ ಸರಿ, ನೀನು ಗಂಜಿ ಕುಡ್ದು ರೆಸ್ಟ್ ಮಾಡು. ಅಯ್ಯೋ, ಅತ್ಯವ ತಾಳಿ ತಗ್ಸ್ತಿದ್ದೀನಿ ಅಂತಿದಾರಲ್ಲ, ಹೆಂಗಾದ್ರೂ ಇದನ್ನ ತಡಿಲೇಬೇಕು. ಏನ್ ಮಾಡ್ಲಿ? ಅಯ್ಯೋ, ಈ ಪದ್ದು ಯಾಕೆ ಮತ್ ಫೋನ್ ಮಾಡ್ತಾನೆ ಅವಳೆ? ಹೆಂಗೋ ಇದೊಂಥರ ನಡೀತಿದ್ಯಲ್ಲ, ಅಷ್ಟೇ ಸಾಕು. ಪುಟ ಎಲ್ಗೋ ಹೊಂಟೆ? ಅಪ್ಪಯ್ಯ, ಲೈಬ್ರರಿ ಹೋಗಿ ಒಂದೆರಡು ಪುಸ್ತಕ ತಗೊಂಡ್ಬರ್ತೀನಿ. ಅಲ್ಲ, ದೂರ ಐತೇನದು? ಅಷ್ಟೇನ್ ದೂರ ಇಲ್ಲ, ಬಸ್ನಾಗ ಹೋಗಿ ಬರ್ತೀನಿ. ಹುಷಾರು ಕಣವ ಪೂರ್ವಿ, ಸಂದಾಗ ಓದ್ಕ. ರೋಸಿ, ನೀನು ಹೊಂಟಾ? ಓ ಅಣ್ಣಯ್ಯ, ಅದು 8 ದಿವಸ ಅಂತ ಸುಮ್ಕೆ ಮನೆಯಲ್ಲೇ ಕೂರೋದು, ಅದಕ್ಕೆ ಇಲ್ಲೇ ಯಾವ್ದಾರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಸೇರ್ಕಂತೀನಿ. ನೀನು ಕೆಲಸ ಮಾಡ್ಬೇಕಾ? ಬೇಡ ಅನ್ಬೇಡ ಅಣ್ಣಯ್ಯ, ನೀನು ಒಬ್ನೇ ಕಷ್ಟಪಡ್ಬೇಕಾ? ನಾನು ಕೆಲ್ಸಕ್ಕೆ ಹೋಯ್ತೀನಿ. ಹೆಂಗೋ ಊರಾಗ ಆರಾಮಾಗಿದ್ರಿ, ನಾನು ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಕಷ್ಟಪಡಂಗಾಯ್ತು. ಅಯ್ಯೋ ರೀ, ನೊಂದ್ಕೋಬೇಡ್ರಿ, ಒಳ್ಳೆ ಕೆಲ್ಸದ ಮ್ಯಾಕ್ ಹೋಗ್ತಾವ್ರೆ, ಒಳ್ಳೇದಾಗ್ಲಿ ಅನ್ನಿ. ಆಯ್ತವ, ಹುಷಾರಾಗಿ ಹೋಗಿ ಬನ್ನಿ. ಒಂದ್ ನಿಮಿಷ ಪೂರ್ವಿ, ನೀನು ಕುತ್ಕೆಲಿರೋದು ಎಂತಾಯ್ತದು? ಯಾವತ್ತೂ ನಾನು ನೋಡಿಲ್ವಲ್ಲ. ಅದು ಅಣ್ಣಯ್ಯ, ಅವತ್ತೊಂದ್ ದಿವಸ ಎಟ್ಕೊಂಡ್ ಬಿದ್ದಿತ್ತಂತೆ, ಅದಕ್ಕೆ ಕಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಡ್ ಬಂದ್ರಂತೆ. ಹೋ, ಅಳಿಯಂದ್ರೆ ಕರ್ಕೊಂಡೋಗಿ ಕಟ್ಸಿರೋದಾ? ಅವ್ರಿಗೆ ಏಟ್ ಜವಾಬ್ದಾರಿ ಆಯ್ತು ನೋಡು. ಓ ಅಂತ್ಯವಾ, ಸರಿ ಸರಿ, ನಾವು ಬರ್ತೀವಿ ಅಣ್ಣಯ್ಯ. ಹುಷಾರು. ಓ ನಂದನ್ ಎಲ್ಲಿ? ಅವನೆಲ್ಲಿ ಬರ್ತಾನೆ ಅಮ್ಮಾಜಿ, ಪದ್ಮಿನಿ ಸೇವೆ ಮಾಡ್ಕೊಂಡು ಅವಳ ಜೊತೆನೇ ಇದ್ದಾನೆ. ನಂದನ್ ಯಾಕೆ ನನ್ನ ಮಾತಿ ಕೇಳ್ತಾನೆ ಇಲ್ಲ? ಸರಿ, ನೀವೆಲ್ಲ ತಿಂಡಿ ಶುರು ಮಾಡಿ, ಪದ್ಮಿನಿಗೆ ಏನಾಗಿದೆ ಅಂತ ನೋಡ್ಕೊಂಬರ್ತೀನಿ. ಅಮ್ಮಾಜಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ನಂದನ್ಗೆ ಪದ್ಮಿನಿ ಮೇಲೆ ತುಂಬಾ ಪ್ರೀತಿ, ಅದರಲ್ಲೂ ಅವಳು ಹುಷಾರಿಲ್ಲ ಅಂದಮೇಲೆ ಅವನು ಅವಳ ಜೊತೆನೇ ಇರ್ತಾನೆ. ಇಷ್ಟಕ್ಕೂ ಗಂಡ ಹೆಂಡತಿನ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಅಮ್ಮಾಜಿ? ಅವನ್ನ ಕರಿಬೇಡಿ, ಅವನು ಅವಳ ಜೊತೆನೇ ಇರಲಿ. ಹೌದು ಅಮ್ಮಾಜಿ, ಸುಮ್ಮನೆ ಅವರಿಬ್ಬರ ಮಧ್ಯೆ ಅಂತರ ಆಗೋದು ಬೇಡ. ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ, ನಿಮ್ಗೆ ಯಾರಿಗೂ ಇದು ಅರ್ಥ ಆಗೋದಿಲ್ಲ. ಸುಮ್ಮನೆ ಇದ್ಬಿಡಿ. ಯಾಕೋ ಈ ಮನೇಲಿ ನಾವಿದೀವಿ ಅನ್ನೋದೇ ಮರ್ತೋಗ್ತಾ ಇದೆ ಅನ್ಸುತ್ತೆ. ಏನಂದೆ ನೀನು? ಏನ್ ನಿನ್ ಮಾತಿನ ಅರ್ಥ?
ಅಂದ್ರೆ ನೀವ್ ಅಕ್ಕ ತಂಗಿರ್ ಬಗ್ಗೆ ತಲೆ ಕೆಡ್ಸ್ಕೊಂಡಷ್ಟು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿಲ್ವಲ್ಲ ಅಂತ. ಏನೋ ಏನ್ ಹೇಳ್ತಾ ಇದೀಯ ನೀನು? ಅಂದ್ರೆ ಅಮ್ಮಾಜಿ, ನೀವು ಪದ್ಮಿನಿ ಪೂರ್ವಿ ಅಂತ ಟೆನ್ಷನ್ ಮಾಡ್ಕೊಂಡು ನಿಮ್ ಹೆಲ್ತ್ ಹಾಳು ಮಾಡ್ಕೋತಾ ಇದ್ದೀರಾ ಅಂತ ಹೇಳಕ್ ಬಂದೆ. ಅಲ್ಲ ಅಮ್ಮಾಜಿ, ಪದ್ಮಿನಿ ಈ ಮನೆ ಸೊಸೆ, ಪರವಾಗಿಲ್ಲ. ಆದ್ರೆ ಪೂರ್ವಿ ಬಗ್ಗೆ ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ. ತಪ್ಪೇನು? ಪೂರ್ವಿನು ಈ ಮನೆಗೆ ಸೇರ್ದವಳು. ಹಾಗಂತ ನಾನು ಭಾವಿಸಿದ್ದೀನಿ. ಪಾಪ ಬಡವ್ರ ಮನೆ ಹುಡುಗಿ ಅಂತ ನೀವು ಅವಳ ಮೇಲೆ ಎಷ್ಟು ಜವಾಬ್ದಾರಿ ತಗೊಂಡಿದ್ದೀರಾ. ಆದ್ರೆ ಅವಳಿಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ಈ ಮನೆಗ್ ನಾನ್ ಬರೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಹತ್ಯವನ್ನ ಹಿಂಗಾದ್ರೂ ಮಾಡಿ ತಡಿಲೇಬೇಕು. ನಾನೇ ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಅವರು ತಾಳಿನ ತಗ್ಸ್ಬಿಡ್ತಾರೆ.